ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ನನ್ನ ಪ್ರಿಯ ಸಹೋದರ ಸಹೋದರಿಯರನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲ್ಯವಾದ ನಾಮದಲ್ಲಿ ನಾನು ವಂದಿಸ್ತೇನೆ. ಈ ಕಾರ್ಯಕ್ರಮಗಳನ್ನು ನೀವು ಅನೇಕ ಸಮಯಗಳಿಂದ ವೀಕ್ಷಿಸ್ತಾ ಬಂದಿದ್ದೀರಿ. ನಿಮ್ಮಲ್ಲಿ ಈ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂಥ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ನೀವು ಈ ಕಾರ್ಯಕ್ರಮವಾದ ನಂತರ ಕರೆ ಮಾಡಿದರೆ ನಿಮ್ಮ ಪ್ರಶ್ನೆಗಳಿಗೆ ಒಂದು ವೇಳೆ ಸೂಕ್ತವಾದ ಉತ್ತರವನ್ನು ಕೊಡುವುದಕ್ಕೆ ಸಾಧ್ಯತೆ ಉಂಟು. ಮಾತ್ರವಲ್ಲದೆ ನಿಮ್ಮ ಪ್ರಾರ್ಥನಾ ಮನವಿಗಳೇನಾದರೂ ಇದ್ದರೂ ಕೂಡ ನೀವು ಅದನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬಹುದು. ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ ಮತ್ತು ಈ ಕಾರ್ಯಕ್ರಮಗಳಿಗಾಗಿ ನೀವು ಪ್ರಾರ್ಥನೆ ಮಾಡಿರಿ. ನಾವು ಈ ದಿವಸದ ವಾಕ್ಯ ಭಾಗದ ಸಂದೇಶವನ್ನು ಕೇಳುವ ಮೊದಲು ನಮ್ಮ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಿರುವಂಥ ಜೀವವುಳ್ಳ ವಾಕ್ಯ, ನಿನ್ನ ಪರಿಶುದ್ಧವಾದಂಥ ಆತ್ಮನು ನಮಗೆ ಅನುಗ್ರಹಿಸಿರುವಂಥ ಈ ಮಾಧ್ಯಮ, ಇವೆಲ್ಲವುಗಳಿಗಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಜೀವವುಳ್ಳ ವಾಕ್ಯವನ್ನು ನಾವು ಕೇಳುವುದಕ್ಕೆ ನೀ ನಮಗೆ ಅನುಕೂಲ ಮಾಡಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಈ ದಿವಸದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ಪರಿಶುದ್ಧ ಆತ್ಮನ ಸಹಾಯವನ್ನು ನಮಗೆ ಕೊಟ್ಟು ನಡೆಸು. ನಿನ್ನ ವಾಕ್ಯವನ್ನು ನಾವು ಕೇವಲ ಕೇಳುವವರು, ಅರ್ಥ ಮಾಡಿಕೊಳ್ಳುವವರು ಮಾತ್ರವೇ ಆಗಿರದೆ ನಿನ್ನ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸುವಂತೆ ಕೃಪೆ ತೋರಿಸು. ಈ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ನನ್ನೆಲ್ಲ ಪ್ರಿಯರನ್ನು ವೈಯಕ್ತಿಕವಾಗಿ ನೀನು ಕರುಣಿಸು. ಅವರ ಜೀವನದಲ್ಲಿರತಕ್ಕಂತಹ ಎಲ್ಲ ಅವಶ್ಯಕತೆಗಳನ್ನು ನೀನು ಬಲ್ಲೆ. ನಿನ್ನ ಸಾಮೀಪ್ಯದಲ್ಲಿ ನಿನ್ನವರನ್ನು ನಡೆಸು. ನಿನ್ನ ವಾಕ್ಯದ ಸತ್ಯಗಳನ್ನು ಅವರಿಗೆ ತಿಳಿಯಪಡಿಸು ಮತ್ತು ನಿನ್ನಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ಕೃಪೆ ಕೊಡು. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಗಳು ಉಂಟಾಗಲಿ ಕರ್ತನೆ. ಆಮೇನ್. ನಾವು ಕಳೆದ ವಾರದಲ್ಲಿ ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ನಾವು ಧ್ಯಾನ ಮಾಡಿದ್ದೇವೆ. ಯಾವ ರೀತಿಯಲ್ಲಿ 7 ಮಂದಿ ದೇವದೂತರು ಅವರು ಆ 7 ಪಾತ್ರೆಗಳಲ್ಲಿರುವ ದೇವರ ರೌದ್ರವನ್ನು ಭೂಮಿಯ ಮೇಲೆ ಹೊಯ್ಯಿರಿ ಎಂಬುದಾಗಿ ಹೇಳಿದಾಗ ಒಬ್ಬೊಬ್ಬರಾಗಿ ದೇವರ ಆ ರೌದ್ರವೆಂಬಂಥ ಆ ಕೋಪದ ಪಾತ್ರೆಯ ಆ ಘಟನೆಗಳು ನಡೆಯುವಂಥದ್ದನ್ನು ನಾವು ಇಷ್ಟರವರೆಗೆ ಧ್ಯಾನ ಮಾಡುತ್ತಾ ಬರುತ್ತಿದ್ದೇವೆ. ಇವತ್ತು ನಾವು 5ನೆಯ ಆ ದೇವದೂತನು ಯಾವ ರೀತಿಯಲ್ಲಿ ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಆತನು ಹೊಯ್ದನು, ಏನಾಯಿತು ಎಂಬುವಂಥ ಆ ಒಂದು ಘಟನೆಯಿಂದ ನಮ್ಮ ಕಾರ್ಯಕ್ರಮವನ್ನು ನಾವು ಮುಂದುವರಿಸೋಣ. ನಾವು ಈ 10ನೇ ವಚನಕ್ಕೆ ಬರುವಾಗ, ಪ್ರಕಟಣೆ ಗ್ರಂಥ ನಿಮ್ಮ ಕೈಯಲ್ಲಿ ಒಂದು ವೇಳೆ ಸತ್ಯವೇದ ಇದ್ದರೆ ಅದನ್ನು ದಯಮಾಡಿ ನೀವು ತೆರೆದಿಟ್ಟುಕೊಳ್ಳ್ರಿ. ಒಂದು ವೇಳೆ ಇಲ್ಲದವರು ದಯಮಾಡಿ ನನ್ನ ಈ ಮಾತುಗಳನ್ನು ನೀವು ಕೇಳಬೇಕೆಂಬುದಾಗಿ ನಾನು ಕೇಳ್ತೇನೆ. ನಾವು ಈ ಒಂದು ಭಾಗವನ್ನು ನಾವು ನೋಡುವಾಗ ಅಲ್ಲಿ ಹೀಗೆ ಉಂಟಲ್ಲಿ 10ನೇ ಮತ್ತು 11ನೇ ವಚನ 2 ಭಾಗ್ಯಗಳನ್ನು ನಿಮ್ಮ ಮುಂದಕ್ಕೆ ನಾನು ಓದ್ತೇನೆ. ಈಗ 5ನೇಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಮೊದಲನೆಯ ಮೃಗದ ಸಿಂಹಾಸನದ ಮೇಲೆ ಹೊಯ್ಯಲು ಅದರ ರಾಜ್ಯವು ಕತ್ತಲಾಯಿತು. ಜನರು ತಮಗಾದ ಕಷ್ಟದ ದೆಸೆಯಿಂದ ತಮ್ಮ ನಾಲಿಗೆಗಳನ್ನು ಕಚ್ಚಿಕೊಂಡು ತಮ್ಮ ಕೃತ್ಯಗಳ ವಿಷಯದಲ್ಲಿ ಮಾನಸಾಂತರ ಮಾಡಿಕೊಳ್ಳದೆ ತಮ್ಮ ಕಷ್ಟಗಳ ದೆಸೆಯಿಂದಲೂ ಹುಣ್ಣುಗಳ ದೆಸೆಯಿಂದಲೂ ಪರಲೋಕ ದೇವರನ್ನು ದೂಷಿಸಿದರು ಎಂಬುದಾಗಿ. ಆಂಗ್ಲ ಭಾಷೆಯಲ್ಲಿ ಕೂಡ ನಾವು ಅದನ್ನು ಓದಿ ಕೇಳೋಣ. ಆಂಗ್ಲ ಭಾಷೆಯಲ್ಲಿ ಹೀಗೆ ಉಂಟು. ಯು ನೋ ವಾಟ್ ಜಾನ್ ಸೇಸ್, verse 10 and verse 11. And the 5th angel poured out his vial upon the seat of the beast, and his kingdom was full of darkness, and they gnawed their tongues for pain, and blasphemed the God of heaven because of their pains and their sores, and repented not
of their deeds. What a sad commentary. The Bible says, in spite of the suffering, the people, they never repented of all the evil deeds that they have done. ಆ ಜನರು ತಾವು ಮಾಡಿದಂಥ ಕೆಟ್ಟ ಕೃತ್ಯಗಳ ವಿಚಾರದಲ್ಲಿ ಯಾವ ಮಾನಸಾಂತರವನ್ನು ಅವರು ಮಾಡಿಕೊಳ್ಳಿಲ್ಲ. ಯಾವಾಗ ಅವರು ಅಂಥ ಒಂದು ಭಯಂಕರವಾದಂಥ ಆ ಕಷ್ಟದ ಹಿನ್ನೆಲೆಯಲ್ಲಿ ದಾಟಿ ಹೋಗುವಾಗಲೂ. Now let me tell you a few things. Now, as we have been studying over these past few weeks so far, now we know that the beast has been immune, but now his throne is shaken. And like Pharaoh of the Old Testament that you can remember if you have read the Bible, now we find that he is very powerless to defend himself. ನಾವು ಇಷ್ಟರವರೆಗೆ ನಾವು ವಾಕ್ಯ ಭಾಗವನ್ನು ಧ್ಯಾನ ಮಾಡುತ್ತಾ ಬಂದ ಹಾಗೆ ನಾವು ನೋಡಿದ ಹಾಗೆ ಯಾವ ರೀತಿಯಲ್ಲಿ ಆ ದುರಾತ್ಮನು ಆ ತನ್ನ ಹತೋಟಿಯಲ್ಲಿ ಬಲವಾದಂಥ ರೀತಿಯಲ್ಲಿ ಕಾರ್ಯಗಳನ್ನು ಮಾಡುವಂಥದ್ದನ್ನು ನಾವು ನೋಡುತ್ತಿದ್ದೆ. ಆ ಮೃಗವು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿತ್ತು. ಆದರೆ ಈಗ ಅದರ ಸಿಂಹಾಸನ ಅಲುಗಾಡುವುದಕ್ಕೆ ಶುರುವಾಯಿತು. ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ನಮ್ಮ ನೆನಪಿಗೆ ನಾವು ತರಬಹುದು ಹಳೆ ಒಡಂಬಡಿಕೆಯಲ್ಲಿದ್ದಂಥ ಫರೋಹನನ ಕತೆ. ಅವನು ಸ್ವಲ್ಪ ಸಮಯದವರೆಗೆ ದೇವರ ಜನರನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡ. ದೇವರ ದಾಸನಾದಂಥ ಆ ಮೋಶೆ ಫರೋಹನನನ್ನು ಭೇಟಿ ಮಾಡಿ ತನ್ನ ಜನರಿಗೆ ಬಿಡುಗಡೆಯನ್ನು ಕೊಡಬೇಕೆಂಬುದಾಗಿ ಕೇಳುವಾಗ ಆತನು ಕೇಳಲಿಲ್ಲ. ಆದರೆ ನಮಗೆ ಗೊತ್ತುಂಟು, ದೇವರು ಆ ಐಗುಪ್ತ ದೇಶದ ಮೇಲೆ ಒಂದಲ್ಲ ಎರಡಲ್ಲ ಮೂರಲ್ಲ ಸುಮಾರು 10 ಬಾಧೆಗಳನ್ನು ಮುಂದಕ್ಕೆ ತಂದ. ನಾವು ಮುಂದಕ್ಕೆ ನೋಡುವಾಗ ನಾವೀಗ ಓದಿದಂಥ ವಚನದಲ್ಲಿ ಏನು ನೋಡ್ತೇವೆ ನಾವು? ಅದರ ರಾಜ್ಯವು ಕತ್ತಲಾಯಿತಂತೆ. ಅದರ ರಾಜ್ಯವು ಕತ್ತಲಾಯಿತು. The Bible says that the darkness, it is sweeping into that country. Now, if you go back to the prophecy of Joel, in chapter 2 and verse 1 and 2, now Joel, the prophet, is telling like this: the day of the Lord cometh. ಕರ್ತನ ದಿನ ಅದು ಬರುವಂತದ್ದಾಗಿದೆ. ಎಂಥ ದಿನ ಅದು? A day of darkness and of gloominess, a day of clouds and of thick darkness. ನೋಡ್ರಿ, ದೇವರ ದಾಸನು, ದೇವರ ಪ್ರವಾದಿಯೂ ಆದಂಥ ಯೋವೇಲನ ಮೂಲಕವಾಗಿ ಒಂದು ವಿಶೇಷವಾದಂಥ ಪ್ರವಾದನೆಯನ್ನು ದೇವರು ಕೊಟ್ಟ. ಕರ್ತನ ದಿನ ಅದು ಬರುವಂತಹದ್ದಾಗಿದೆ. ಆ ದಿನ ಅದು ಎಂಥದ್ದಾಗಿದೆ? ಅದು ಕತ್ತಲಿನಿಂದ ತುಂಬಿದಂಥ ಒಂದು ದಿನ, ಕಾರ್ಮೋಡಗಳಿಂದ ತುಂಬಿದಂಥ ಒಂದು ದಿನ, ಕತ್ತಲೆಯಿಂದ, ಬಹಳ ದಪ್ಪವಾದಂಥ ಕತ್ತಲೆಯಿಂದ ತುಂಬಿದಂಥ ಒಂದು ದಿನಗಳಾಗಿದೆ ಎಂಬುದಾಗಿ. Now when we come back to the New Testament, we know that in the Olivet Discourse, the Lord warned that the sun would be darkened and the moon would withhold her light. ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು, ಆತನು ತನ್ನ ಅಂತಿಮವಾದಂಥ ಆ ಸಂದೇಶವನ್ನು ಕೊಡುತ್ತಿರುವಂಥ ವೇಳೆಯಲ್ಲಿ ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಕತ್ತಲೆ ಅದು ಉಂಟಾಗ್ತದೆ ಎಂಬಂಥ ಆ ಒಂದು ಪ್ರವಾದನ ಮಾತನ್ನು ಆತನು ಹೇಳಿದನು. ಭೂಮಿಯು ಕತ್ತಲಾಗುವನೆಂಬುದಾಗಿ ಆತನು ಹೇಳಿದನು. ಸೂರ್ಯನು ಕತ್ತಲಾಗುವನು. ಸೂರ್ಯನು ಕತ್ತಲಾಗುವಾಗ ಭೂಮಿಯು ಕತ್ತಲಾಗುವನು. ಚಂದ್ರನ ಬೆಳಕು ಅದು ಬೆಳಕು ಕೊಡದಿರುವಂಥ ದಿನ ಉಂಟು. May I tell you, my dear brother, my dear sisters, since people in the world, they have chosen
the powers of darkness as their spiritual guide and have literally scorned the light of the world. God gives them what they want. What they want? They want darkness. They want the thick darkness. A darkness like that of Egypt, which could be literally felt. ಈ ಲೋಕದ ಜನರು ಅನೇಕ ಸಾರಿ ಜೀವ ಸ್ವರೂಪನಾದಂಥ ಲೋಕಕ್ಕೆ ಬೆಳಕಾಗಿರತಕ್ಕಂಥ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡುವುದಕ್ಕೆ ಬದಲಾಗಿ ಆತನನ್ನು ತಿರಸ್ಕರಿಸಿದರ ನಿಮಿತ್ತವಾಗಿ ಜನರು ಕತ್ತಲೆಯನ್ನು ಬಯಸಿದರು, ಕತ್ತಲಿನ ಕೃತ್ಯಗಳಲ್ಲಿ ನಿರತರಾದರು, ಕತ್ತಲಿನ ವಿಚಾರಗಳಲ್ಲಿ ಅವರು ಮುಳುಗಿ ಮಗ್ನರಾದರು. ಅವರ ಜೀವನದಲ್ಲಿ ಅವರು ಬಯಸಿದ್ದು ಕತ್ತಲೆಯ ಕೃತ್ಯಗಳು, ಹಗಲಿನ ಕೃತ್ಯಗಳನ್ನಲ್ಲ. ದೇವರ ವಾಕ್ಯ ಇದರ ಕುರಿತಾಗಿ ಹೇಳ್ತಾ ಉಂಟು, ಮೆನ್ ಡಿಸೈರ್ಡ್ ಡಾರ್ಕ್ನೆಸ್. ನನ್ನ ಪ್ರಿಯರೇ, ಈ ದಿವಸದಲ್ಲಿ ನಾನು ಎಷ್ಟೋ ಸಾರಿ ನಾನು ಗಮನಿಸಿದ್ದೇನೆ. ಕೆಲವು ಸಾರಿ ನನ್ನ ಪ್ರಯಾಣದಲ್ಲಿ ನಾನು ಹೋಗುವಾಗ ಯಾವುದೋ ಒಂದು ಹೋಟೆಲಿಗೆ ನಾನು ಹೋಗಬೇಕು, ಆದರೆ ಎಷ್ಟೋ ಕಿಲೋಮೀಟರ್ಗಳವರೆಗೆ ಕೆಲವು ಸಾರಿ ಹೋಟೆಲ್ ಸಿಕ್ಕುವುದಿಲ್ಲ ಊಟ ಮಾಡಲಿಕ್ಕೆ. ಆ ನಂತರ ಯಾವುದೋ ಒಂದು ಹೋಟೆಲ್ ಸಿಗ್ತದಲ್ಲಿ ಆ ಹೋಟೆಲಿಗೆ ಒಳಗಡೆ ಪ್ರವೇಶ ಮಾಡಿದರೆ ಅಲ್ಲಿ ಒಂದು ಸರಿಯಾದಂಥ ಬೆಳಕು ಕೂಡ ಇಲ್ಲ. ಅಂದರೆ ಬೆಳಕು ಅಲ್ಲಿ ಇರಲಿಕ್ಕೆ ಅವರಿಗೆ ಮನಸ್ಸಿಲ್ಲ ಎಂಬುದಾಗಿ ಅಲ್ಲ, ಅಥವಾ ಅಲ್ಲಿ ಸುಂದರವಾದ ಉತ್ತಮವಾದಂಥ ಬೆಳಕುಗಳ ಬಲ್ಬುಗಳನ್ನು ಅವರಿಗೆ ಹಾಕಲಿಕ್ಕೆ ಗೊತ್ತಿಲ್ಲ ಎಂಬುದಾಗಿ ಅಲ್ಲ. ಆದರೆ ಅಲ್ಲಿಗೆ ಜನ ಬರುವಂಥದ್ದು ಬೆಳಕಿಗಾಗಿ ಅಲ್ಲ, ಕತ್ತಲಿನಲ್ಲಿ ಕೆಲಸ ಮಾಡಲಿಕ್ಕೆ. ನನ್ನ ಪ್ರಿಯರೇ, ನಾನು ನೆನೆಸ್ತೇನೆ, ನಮಗೆ ಅರ್ಥ ಆಗ್ತದೆ ಎಂಬುದಾಗಿ. ಪೀಪಲ್ ವಾಂಟ್ ಟು ಲಿವ್ ಇನ್ ಡಾರ್ಕ್ನೆಸ್ ಆ್ಯಂಡ್ ಡೂ ಥಿಂಗ್ಸ್ ಇನ್ ಡಾರ್ಕ್ನೆಸ್ and behave like the people in darkness. And now you know what the Bible says. The Lord is going to cover the world with darkness. When the fifth angel poured out his vial upon the seat of the beast, the Bible says, and his kingdom was full of darkness. That is full of darkness. ನನ್ನ ಪ್ರಿಯರೇ, ಭೂಲೋಕದಲ್ಲಿ ಕತ್ತಲಾಗುವಂಥ ದಿನಗಳನ್ನು ಬೈಬಲ್ ಬರೀತಾ ಉಂಟು. The Bible talks about the days that are ahead of us, when you will not see the light of the sun. ಸೂರ್ಯನ ಪ್ರಕಾಶ ಇಲ್ಲದೆ ಇರುವಂಥ ದಿನ, ಚಂದ್ರನ ಬೆಳಕು ಭೂಮಿಗೆ ಬಾರದಿರುವಂಥ ದಿನ, ಕತ್ತಲಿನ ದಿನ. ನಾನು ನೆನೆಸ್ತೇನೆ, ದೇವರು ಹೇಳ್ತಾ ಇದ್ದಾನೆ, ನೀನು ಕತ್ತಲನ್ನು ಬಯಸ್ತೀಯಲ್ಲ, ಈಗೋ ನೀನು ಕತ್ತಲಲ್ಲಿಯೇ ನೀನಿರೋ. ನೀನು ಲೈಟ್ ಆಫ್ ಮಾಡಿ ಕತ್ತಲಿನ ಕೃತ್ಯಗಳನ್ನು ಮಾಡುವ ಅವಶ್ಯಕತೆ ಇಲ್ಲ, ನಾನು ನಿನಗೆ ಲೈಟೇ ಕೊಡುವುದಿಲ್ಲ. ವಾಟ್ ಎ ಪ್ಯಾರಡಾಕ್ಸ್. ನಾವು ಎಲ್ಲಿಯಾದರೂ ಹೋದರೆ ನಮಗೆ ಒಂದು ಕೋಣೆ ಒಳಗೆ, ಕತ್ತಲೆಯ ಕೋಣೆ ಒಳಗೆ ಹೋಗುವಾಗ ನಮಗೆ ಒಳ ಪ್ರವೇಶಿಸುವ ಮೊದಲು ಅದಕ್ಕೆ ನಾವು ಎಲ್ಲಿ ಸ್ವಿಚ್ ಉಂಟಂತ ನೋಡ್ತೇವೆ. ಎಲ್ಲಿ ನನಗೆ ಆ ಕರೆಂಟ್ ಅದು ಫ್ಲೋ ಆಗ್ತದೆ, ಎಲ್ಲಿ ಸ್ವಿಚ್ ಉಂಟು, ಎಲ್ಲಿ ಬೆಳಕು ಬರ್ತದೆ. ಆದರೆ ವಾಕ್ಯ ಹೇಳ್ತದೆ, ಜನರು ಬೆಳಕಿಗಿಂತ ಕತ್ತಲೆಯನ್ನು ಪ್ರೀತಿ ಮಾಡಿದರು. ಓ ಮೈ ಡಿಯರ್ ಬ್ರದರ್ಸ್, ಡಿಯರ್ ಸಿಸ್ಟರ್ಸ್, ಇಟ್ ಈಸ್ ಎ ಫೋರ್ಟೇಸ್ಟ್ ಆಫ್ ದ್ಯಾಟ್ ಬ್ಲ್ಯಾಕ್ನೆಸ್ ಆಫ್ ಡಾರ್ಕ್ನೆಸ್ ಫಾರ್ ಎವರ್. ಯೂದನ ಪತ್ರಕ್ಕೆ ನಾವು ಬರುವಾಗ, ಯೂದನ ಪತ್ರದಲ್ಲಿ ನಾವು ಒಂದು ಮಾತು ನಾವು ನೋಡ್ತೇವೆ. ಏನಂತ ಉಂಟು ಗೊತ್ತುಂಟಲ್ಲಿ, ಗಮನಿಸಿರಿ. ಯೂದನ ಪತ್ರ 13ನೇ ವಚನ. ನಾವು ಒಂದು ವೇಳೆ 12ನೇ ವಚನದಿಂದಲೇ ನಾನು ಅದನ್ನು ಓದ್ತೇನೆ, ಆಗ ನಮಗೆ ಪೂರ್ತಿ ಅರ್ಥ ಆಗ್ತದೆ. ನೋಡ್ರಿ, ಅಂತ್ಯ ದಿವಸಗಳಲ್ಲಿ ಜನರು ಹೇಗಿರ್ತಾರೆ ಎಂಬುವಂಥದ್ದನ್ನು ಯೂದನಲ್ಲಿ ವಿವರಣೆ ಮಾಡ್ತಾ ಇದ್ದಾನೆ. ಇವರು ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಂತಿದ್ದು ನಿಮ್ಮ ಪ್ರೇಮ ಭೋಜನಗಳಲ್ಲಿ ಸೇರಿ ತಿಂದು ಕುಡಿಯುತ್ತಾರೆ. ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುವ ಕುರುವರಾಗಿದ್ದಾರೆ.
ಇವರು ಗಾಳಿಯಿಂದ ಹೊಡಿಸಿಕೊಂಡು ಹೋಗುವ ನೀರಿಲ್ಲದ ಮೇಘಗಳು, ಎಲೆಗಳುದುರಿ ಹಣ್ಣು ಬಿಡದೆ ಒಣಗಿ ಹೋಗಿ ಬೇರು ಸಹಿತ ಕಿತ್ತು ಬಿದ್ದ ಮರಗಳು, ಸ್ವಂತ ಅವಮಾನವೆಂಬ ನೊರೆಯನ್ನು ಕಾರುವ ಸಮುದ್ರದ ಹುಚ್ಚು ತೆರೆಗಳು ಆಗಿದ್ದಾರೆ. ಆಮೇಲೆ ಮುಂದಕ್ಕೆ ನೋಡ್ರಿ, 13ನೇ ವಚನದ ಕೊನೆಯ ಭಾಗ. ಅಲೆಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಕಾರ್ಗತ್ತಲೆಯು ಸದಾ ಕಾಲ ಇಟ್ಟಿರುವುದು. ಅಲೆಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಕಾರ್ಗತ್ತಲೆಯು ಸದಾ ಕಾಲ ಇಟ್ಟಿರುವುದು ಎಂಬುದಾಗಿ. ನಾವು ಅದನ್ನು ಆಂಗ್ಲ ಭಾಷೆಯಲ್ಲಿ ನಾವು ಅದನ್ನು ನೋಡಿಕೊಳ್ಳೋಣ. ದೇವರ ವಾಕ್ಯದಲ್ಲಿ ಏನು ಬರೆದಿದೆ ಎಂಬಂಥ ಸತ್ಯವನ್ನು ನಾವು ಗಮನಿಸುವಂಥದ್ದು ಬಹಳ ಒಳ್ಳೆಯದು. 13ನೇ ವಚನ, ಜೂಡ್ ವರ್ಸ್ 13. Now I'll read from verse 12 only. These are spots in your love feast, while they feast with you without fear, serving only themselves. They are clouds without water, carried about by the winds, late autumn trees, without fruit, twice dead, pulled up by the roots, raging waves of the sea, foaming up their own shame, wandering stars for whom is reserved the blackness of darkness forever. Now look at the explanation, the verse 13, the last part of it. You know what the word of God says? They are like the wandering stars. They are like the wandering stars. Maybe this most likely refers maybe to the meteor or shooting star, which has an uncontrolled moment of brilliance and then fades away forever into nothing. ಕೆಲವು ಸಾರಿ ನಾವು ಕನ್ನಡದಲ್ಲಿ ಉಲ್ಕೆಗಳೆಂಬುದಾಗಿ ನಾವು ಹೇಳ್ತೇವಲ್ಲ, ಆ ಉಲ್ಕೆಗಳು ಆಕಾಶದಿಂದ ಅದೊಂದು ದೊಡ್ಡ ಬೆಳಕಿನ ಹಾಗೆ ಕಂಡು ಬರ್ತದೆ. ಅದು ಬಹಳ ಪ್ರಕಾಶವಾಗಿ ಕಂಡು ಬರ್ತದೆ. ಅದು ಎಲ್ಲಿಗೆ ಆನಂತರ ಬಿತ್ತು, ಎಲ್ಲಿ ಹೋಯಿತು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಇಟ್ ಜಸ್ಟ್ ಡಿಸಪಿಯರ್ಸ್. Apostates, they promise the enduring direction but deliver a brief, aimless and worthless flash. ನೋಡ್ರಿ, ಒಂದು ವಿಷಯ ನಾವು ತಿಳ್ಕೊಳ್ಬೇಕು. ದೇವರ ವಾಕ್ಯದ ಸತ್ಯಕ್ಕೆ ಒಳಪಡದೆ ಸ್ವಲ್ಪ ಕಾಲ ಬಹಳ ಫ್ಲಾಶ್ ಲೈಟ್ನ ಹಾಗೆ ಇರತಕ್ಕಂಥ ಒಂದು ಸ್ಥಿತಿಯಲ್ಲಿರುವಂಥ ಯಾವುದೇ ವಿಷಯಗಳು ಅದು ಹೆಚ್ಚು ಕಾಲ ಬರುವುದಿಲ್ಲ. ಇಟ್ ಈಸ್ ಜಸ್ಟ್ ಲೈಕ್ ಎ ಮೀಟಿಯಾರ್, ಉಲ್ಕೆಗಳ ಹಾಗೆ. ನನ್ನ ಪ್ರಿಯರೇ, ಒಂದು ನಾವು ನೆನಪಿಟ್ಟುಕೊಳ್ಬೇಕು, ಈ ಲೋಕದಲ್ಲಿ ಅನೇಕ ಜನರು ನೆನೆಸುವುದೇನೆಂದರೆ, as we see in the last days there will be people who will lose even their basic faith in God. ದೇವರ ಮೇಲೆ ತಮಗೆ ಇದ್ದಂಥ ಯಾವ ರೀತಿಯಾದಂಥ ಆ ದೈವ ಪ್ರೇಮ ಅವರಲ್ಲಿ ಇರುವುದೇ ಇಲ್ಲ. ಆನ್ ದ contrary, instead of the love of God, the Bible says that they will be busy with the love feast. ನನ್ನ ಪ್ರಿಯರೇ, you know what the Bible says? ದೇವರ ವಾಕ್ಯ ಏನು ಹೇಳ್ತದೆ ಗೊತ್ತುಂಟಾ? ನಾವೀಗ ಓದಿದಂಥ ವಚನದಲ್ಲಿ 12ನೇ ವಚನ, ಇವರು ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಂತಿದ್ದೋ, ನಿಮ್ಮ ಪ್ರೇಮ ಭೋಜನಗಳಲ್ಲಿ ಸೇರಿ ತಿಂದು ಕುಡಿಯುತ್ತಾರೆ. ಈ ದಿವಸದಲ್ಲಿ ಜನರಿಗೆ ಎಲ್ಲ ಯಾವುದಕ್ಕೆ ನೋಡಿ ಪುರ್ಸೊತ್ತಿಲ್ಲ ಗೊತ್ತುಂಟಾ? ಯಾವುದೇ ಆತ್ಮೀಕ ವಿಚಾರಗಳನ್ನು ನೀವು ಅವರಿಗೆ ಹೇಳಿದರೆ ಅವರಿಗೆ ಪಾಪ ಟೈಮ್ ಇಲ್ಲ, ಅವರಿಗೆ ಬಹಳ ಬ್ಯುಸಿಯಾಗಿದ್ದಾರೆ. ಬಟ್ the Bible says in the last days there will be people who have plenty of time for the love feast.
ಪ್ರೇಮ ಭೋಜನಗಳನ್ನು ಮಾಡಲಿಕ್ಕೆ ನೀವು ಲವ್ ಫೀಸ್ಟ್ ಮಾಡಿ ಅವರನ್ನು ಕರೆದ್ರೆ ಗಂಟೆ ಕಟ್ಟಲೇಬೇಕಾದ್ರೆ ಆ ಲವ್ ಫೀಸ್ಟಿನಲ್ಲಿ ಅವರು ಸಮಯ ಕಳೀತಾರೆ. And the Bible says they are just like the hidden rocks under the sea. ಸಮುದ್ರದ ಕೆಳಗೆ ಅಡಗಿಕೊಂಡಿರತಕ್ಕಂಥ ಬಂಡೆಗಳ ಹಾಗೆ. Now these people, they were, the dirty spots stuck with the filth on the garment. And may I tell you, they are sailing, just for the shipwreck. ಅವರು ಅತಿ ಶೀಘ್ರದಲ್ಲಿ ಅವರು ತಮ್ಮ ಜೀವನವನ್ನು ಕೆಡವಿಕೊಳ್ಳುವುದಕ್ಕಿದ್ದಾರೆ. ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುವ ಕುರುಬರಾಗಿದ್ದಾರೆ. ಈ ದಿವಸದಲ್ಲಿ ಅನೇಕರು ತಾವು ನಾಯಕರು, ಸಭಾನಾಯಕರು, ಕುರುಬರು ಎಂಬುದಾಗಿ ಹೇಳಿಕೊಳ್ಳುತ್ತಾರೆ. ಆದರೆ ಬೈಬಲ್ ನೋಡ್ರಿ, ದೇವರ ವಾಕ್ಯ ಏನು ಹೇಳ್ತದೆ? ಇವರು ಎಂಥ ಕುರುಬರಂತೆ, ಇವರು ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುವ ಕುರುಬರು. ಅದು ಕೂಡ ಹೇಗೆ? ಅವರಿಗೆ ಭಯ ಕೂಡ ಇಲ್ಲ ಅಂತ. ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುವಂತ ಕುರುಬರು. ಆದರೆ ಇವರು ಗಾಳಿಯಿಂದ ಹೊಡಿಸಿಕೊಂಡು ಹೋಗುವ ನೀರಿಲ್ಲದ ಮೇಘಗಳು, ಎಲೆಗಳು ಉದುರಿ ಹಣ್ಣು ಬಿಡದೆ ಒಣಗಿ ಹೋಗಿ ಬೇರು ಸಹಿತ ಕಿತ್ತು ಬಿದ್ದ ಮರಗಳು, ಸ್ವಂತ ಅವಮಾನವೆಂಬ ನೊರೆಯನ್ನು ಕಾರುವ ಸಮುದ್ರದ ಹುಚ್ಚು ತೆರೆಗಳಾಗಿದ್ದಾರೆ. ಅಲೆಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಕಾರ್ಗತ್ತಲೆಯು ಸದಾಕಾಲ ಇಟ್ಟಿರುವುದು. ನನ್ನ ಪ್ರಿಯರೇ, ನಾವೀಗ ಓದಿದಂಥ ವಾಕ್ಯ ಭಾಗದಲ್ಲಿ ಬಹಳ ಗಂಭೀರವಾದಂಥ ಸತ್ಯವನ್ನು ನಾವು ಆಲೋಚನೆ ಮಾಡಿದೆವಲ್ಲ. ಐದನೆಯವನು ತನ್ನ ಪಾತ್ರೆಯನ್ನು ಆತನು ಹೊಯ್ದಾಗ ಅಲ್ಲಿ ಕತ್ತಲೆ ಉಂಟಾಯಿತು. ಆ ಕತ್ತಲಿನಲ್ಲಿ ಜನರೀಗ ಸಂಕಟವನ್ನು ಪಡುತ್ತಿದ್ದಾರೆ. ನನ್ನ ಪ್ರಿಯರೇ, ಎಂಥ ಒಂದು ಭಯಂಕರವಾದಂಥ ಸ್ಥಿತಿ. those who love darkness is preserved for such people. ಕತ್ತಲೆಯನ್ನು ಬಯಸುವಂಥವರು ಅವರು ಕಡೆಗೆ ತಮ್ಮ ಕಷ್ಟಗಳ ದೆಸೆಯಿಂದ, ಹುಣ್ಣುಗಳ ದೆಸೆಯಿಂದ ಪರಲೋಕ ದೇವರನ್ನು ದೂಷಿಸ್ತಾರೆ. ಅವರು ಇಂಥ ಒಂದು ಕತ್ತಲೆಯಲ್ಲಿದ್ದರೂ ಕೂಡ ತಮ್ಮ ಪಾಪಗಳಿಗಾಗಿ ಮಾನಸಾಂತರ ಪಡುವುದಿಲ್ಲ. ನನ್ನ ಪ್ರಿಯರಿ, ಎಂಥ ಒಂದು ಭಯಂಕರವಾದಂಥ ಸ್ಥಿತಿ. ನನ್ನ ಪ್ರಿಯರಿ, ಲೋಕದ ಅಂತ್ಯ ದಿನಗಳಲ್ಲಿ ಇದೇ ನಡೀತಾ ಉಂಟು. ಜನರು ಕತ್ತಲಿನಲ್ಲಿ ಜೀವಿಸಲಿಕ್ಕೆ ಬಯಸ್ತಾರೆ. ಅವರಿಗೆ ವಾಕ್ಯ ಹೇಳುವಾಗ ಅವರಿಗೆ ಆ ವಾಕ್ಯ ಬೇಕಾಗಿಲ್ಲ. ಅವರಿಗೆ ದೇ ಲವ್ ಡಾರ್ಕ್ನೆಸ್ ಮೋರ್ ದೆನ್ ದ ಲೈಟ್. ಆ್ಯಂಡ್ ದ ಬೈಬಲ್ ಸೇಸ್, ದ ಬೈಬಲ್ ಪ್ರೆಡಿಕ್ಟ್ಸ್ the day is going to come, the darkness will cover you, and after the darkness that has covered you, instead of repentance for all the problems that you'll undergo, you will never repent. On the contrary, you will curse God. ದೇವರನ್ನು ಶಪಿಸುವಂತ ಒಂದು ಜನಾಂಗ, ಅದು ಕೊನೆಯ ಜನಾಂಗ. The last generation will be the generation who will be cursing God. What a horrible thing. These are the things the Bible is predicting, things that are going to take place. ಆದ್ದರಿಂದ ದೇವರು ನಮಗೆ ಸಮಯ ಕೊಟ್ಟಿರುವಾಗ ನಮ್ಮ ಹೃದಯಗಳಲ್ಲಿ ನಾವು ನಿಜವಾಗಿ ಮಾನಸಾಂತರಪಟ್ಟು ಕರ್ತನ ಕಡೆಗೆ ತಿರುಗಿಕೊಳ್ಳೋಣ. ಕರ್ತನಾದ ಯೇಸು ನಮ್ಮನ್ನು ಕ್ಷಮಿಸುವವನು. ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಆತನ ಈ ಲೋಕಕ್ಕೆ ಬಂದಿದ್ದಾನೆ. ಕರ್ತನ ಆಶ್ರಯವನ್ನು ಈ ದಿವಸದಲ್ಲಿ ನೀವು ಪಡೆದುಕೊಳ್ಳಿರಿ. ಆಗ ನೀವು ನಿಮ್ಮ ಜೀವನದಲ್ಲಿ ಬೆಳಕನ್ನು ಕಂಡುಕೊಳ್ಳುವಿರಿ. ಕತ್ತಲೆಯನ್ನು ನೀವು ದ್ವೇಷಿಸುವಿರಿ, ಬೆಳಕನ್ನು ನೀವು ಪ್ರೀತಿಸುವಿರಿ. ನಿಮ್ಮ ಜೀವನದಲ್ಲಿ ಕರ್ತನನ್ನು ನೀವು ಪ್ರೀತಿಸುವಿರಿ. ಲೌಕಿಕವಾದಂಥ ಲವ್ ಫೀಸ್ಟ್ಗಳನ್ನಲ್ಲ, ಪ್ರೇಮ ಭೋಜನಗಳನ್ನಲ್ಲ, ಕತ್ತಲೆಯನ್ನಲ್ಲ, ಆದರೆ ಬೆಳಕನ್ನು ನೀವು ಪ್ರೀತಿಸುವಂಥ ಜನರಾಗಿರುವಂತೆ ನಿಮ್ಮನ್ನು ಆತನಿಗೆ ಒಪ್ಪಿಸಿಕೊಡ್ರಿ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸುವ. ಸ್ವಾಮಿ, ನೀ ನಮಗೆ ಕೊಟ್ಟ ಎಚ್ಚರಿಕೆಗಾಗಿ ಸ್ತೋತ್ರ.
ನಿನ್ನ ಜೀವವುಳ್ಳ ವಾಕ್ಯದಲ್ಲಿ ಅಂತ್ಯದ ದಿನಗಳಲ್ಲಿ ನಡೆಯುವಂಥ ಘಟನೆಗಳ ಬಗ್ಗೆ ಹೇಳಿದ್ದಿ. ನಾವು ಅದನ್ನು ಕೇಳುವುದು ಮಾತ್ರ ಅಲ್ಲ, ನಾವು ಎಚ್ಚೆತ್ತುಕೊಂಡು ನಾವು ಕೊನೆಯ ದಿನಗಳಿಗೆ ಸಮೀಪಿಸುತ್ತಿದ್ದೇವೆ ಎಂಬುದನ್ನು ಅರಿತುಕೊಂಡು ಮಾನಸಾಂತರಪಟ್ಟು ನಿನ್ನ ಕಡೆಗೆ ತಿರುಗಿಕೊಳ್ಳುವ ಕೃಪೆ ಕೊಡು. ಯೇಸು ಸ್ವಾಮಿಯ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್.